ಪ್ರೀತಿಯ ಮಕ್ಕಳೇ, NMMS ಮತ್ತು NTS ಪರೀಕ್ಷಾ ಸಿದ್ಧತೆಯ ಭಾಗ 16ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು ಅನಾಲಜಿ ಆಫ್ ಲೆಟರ್ಸ್, ಅಕ್ಷರಗಳ ಸಾಮ್ಯತೆ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ, ಅವುಗಳಿಗೆ ಉತ್ತರವನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಪ್ರಶ್ನೆ ಹೀಗಿದೆ: ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರಗಳನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದ ಗಿವನ್ ಅನಾಲಜಿ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದ 4 ಆಲ್ಟರ್ನೇಟಿವ್ಸ್ ಅಂತ ಹೇಳಿ 4 ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಇದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಲೆಟರ್ಸ್ ಗೆ ಸಂಬಂಧಪಟ್ಟಿದ್ದು, ಇಂಗ್ಲಿಷ್ ಲೆಟರ್ಸ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಆಗ ನಾನು ಹಿಂದೆನೆ ಹೇಳಿದ ಹಾಗೆ ಏನಿಂದ ಝೆಡ್ ವರೆಗೆ 26 ಅಕ್ಷರಗಳನ್ನ ಬರ್ಕೊಳ್ಳಿ. ಅದರ ಕೆಳಗಡೆಯಲ್ಲಿ 1 ನಿಂದ 26 ವರೆಗೆ ನಂಬರ್ಸ್ ಅನ್ನ ಹಾಕೊಳ್ಳಿ. ಹಾಗೆ ಇಲ್ಲಿ ಝೆಡ್ ನಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಕೂಡ 26 ಬರ್ಕೊಳ್ಳಿ. ನೋಡಿ, ಈ ರೀತಿ ಪರೀಕ್ಷೆಯಲ್ಲಿ ಒಮ್ಮೆ ನೀವು ಬರ್ಕೊಂಡ್ರೆ ಸುಮಾರು ಒಂದು 10 ರಿಂದ 12 ಅಂಕಗಳನ್ನ ಪಡಿಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸುಮಾರು ಒಂದು 10 ರಿಂದ 12 ಮಾರ್ಕ್ಸ್ ಗೆ ಬರೋದ್ರಿಂದ ಈ ತರ ಒಂದ್ಸಲ ಬರೆದಿಟ್ಕೊಂಡ್ರೆ ಸಾಕು, ಎಲ್ಲಾ ಪ್ರಶ್ನೆಗಳಿಗೆ ಇದು ಸಹಾಯ ಮಾಡುತ್ತೆ. ಈಗ ಈ ಪ್ರಶ್ನೆಗಳಿಗೂ ಕೂಡ ಇದು ಬೇಕಾಗತ್ತೆ. ನಮ್ಮ ಮೊದಲನೇ ಪ್ರಶ್ನೆ ಬರೋಣ. ABCD ಅನ್ನೋದನ್ನ ZYXW ಅಂತ ಬದಲಾಯಿಸಿದ್ದಾರೆ. ಹಾಗಾದ್ರೆ HIJK ಅನ್ನುವಂತಹದ್ದು ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಾವೀಗ ಕಂಡುಹಿಡಿಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ. A ಇರೋದು Z ಆಗಿದೆ. ಇಲ್ಲೊಂದ್ಸಲ A ನೋಡಿ, A ಗೆ ಕೋಡ್ ನಂಬರ್ 1 ಇತ್ತು. Z ಆಗಿದೆ ಅಂದಾಗ Z ನಿಂದ ಒಂದ್ಸಲ ನೋಡಿ, Z ಕೋಡ್ ನಂಬರ್ 1 ಇದೆ. ಇಲ್ಲಿಂದ ರಿವರ್ಸ್ ನಲ್ಲಿ ನೋಡಿದಾಗ Z ಕೋಡ್ ನಂಬರ್ 1 ಇದೆ. ಅಲ್ಲಿಗೆ ಇಲ್ಲಿ ಕೋಡ್ ನಂಬರ್ ಈ ಕಡೆ ಅಂತ, ಹಾಗೆ ಈ ಕಡೆಯಿಂದ ಕೋಡ್ ನಂಬರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಇಲ್ಲಿಗೆ ಬನ್ನಿ. H ಅಂದ್ರೆ ಕೋಡ್ ನಂಬರ್ ಎಷ್ಟು ಅಂತ ನೋಡಿ. ಹೆಚ್ಚಿನ ಕೋಡ್ ನಂಬರ್ 8 ಇದೆ, 8 ಇದೆ. ಈ ಕಡೆಯಿಂದ 8 ಅಂತ ನೋಡಿ, 8 ಎಲ್ಲಿದೆ ಅಂತ ಹೇಳಿ, ಅದಕ್ಕೆ ಯಾವ ಅಕ್ಷರ ಬರುತ್ತೆ ಅಂತ ಹೇಳಿ ನೋಡಿ, S ಅಂತ ಹೇಳಿ ಬಂದಿದೆ. ಅಲ್ಲಿಗೆ ಹೆಚ್ಚಿರುವಂತಹದ್ದು S ಆಗಿ ಬದಲಾವಣೆ ಆಗುತ್ತೆ. ಇದು ಅಥವಾ ಇದು, ಇವೆರಡರಲ್ಲಿ ಯಾವುದೋ ಒಂದು ಸರಿಯಾದಂತಹ ಉತ್ತರ ಆಗಿದೆ. ಯಾವುದು ಅಂತ ಕಂಡುಹಿಡಿಬೇಕಾದ್ರೆ ನೆಕ್ಸ್ಟ್ ಲೆಟರ್ ಅನ್ನು ನೋಡ್ಬೇಕು. B ಇರುವಂತಹದ್ದು Y ಆಗಿ ಬದಲಾವಣೆ ಆಗಿದೆ. B ಅಂದ್ರೆ ಅದರ ಕೋಡ್ ನಂಬರ್ 2. ಈ ಕಡೆಯಿಂದ ಕೋಡ್ ನಂಬರ್ 2 ಯಾವ್ದಿದೆ ಅಂತ ನೋಡಿ, Y ಇದೆ. ಅಲ್ಲಿಗೆ ಕರೆಕ್ಟ್ ಆಗಿದೆ. ಇಲ್ಲೂ 2 ತಗೊಂಡಿದ್ದಾರೆ, ಈ ಕಡೆಯಿಂದ 2 ತಗೊಂಡಿದ್ದಾರೆ, ಅಕ್ಷರಗಳನ್ನ ಬರ್ಕೊಂಡು ಹೋಗಿದ್ದಾರೆ. B ಬದಲಿಗೆ Y. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಲೆಟರ್ಸ್ ಗೆ ನಮ್ದು ನೋಡೋಣ, ಚೆಕ್ ಮಾಡೋಣ. I ಅಂತ ಇದೆ. I ಅಂದ್ರೆ ಅದರ ಕೋಡ್ ನಂಬರ್ 9 ಇದೆ. I ನ ಸಂಕೇತ ಸಂಖ್ಯೆ 9 ಆಗಿದೆ. ಈ ಕಡೆಯಿಂದ 9 ನೋಡಿ, 9ಕ್ಕೆ ಬದಲಿಗೆ ಯಾವ್ದು ಬಂದಿದೆ, R ಅಂತ ಹೇಳಿದೆ. 9ರ ಕೋಡ್ ಇಲ್ಲಿ R ಅಂತ ಹೇಳಾಗಿದೆ. R ಅಂತ ಇರುವಂತದ್ದು ಇಲ್ಲಿ ಮಾತ್ರ ಇದೆ. S ಆದ್ಮೇಲೆ R ಇರುವಂತದ್ದು ಇಲ್ಲಿ ಮಾತ್ರ ಇದೆ. ಇಲ್ಲೆಲ್ಲೂ ಕೂಡ ಇಲ್ಲ ನೋಡಿ, ಇಲ್ಲೆಲ್ಲೂ ಕೂಡ 3ರಲ್ಲೂ ಇಲ್ಲ. ಅದರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾನು ಈಗಾಗಲೇ ಹೇಳಿದಾಗೆ ಇವನ್ನ ಬರ್ಕೊಂಡಿರ್ಬೇಕು. ಈಗ ಸ್ಪಷ್ಟವಾಗಿ ಎಚ್ಚರಿಕೆಯಿಂದ ನೋಡಿ, B ಇರೋದು A ಆಗಿದೆ. ಫಸ್ಟ್ ಲೆಟರ್, ಮೊದಲನೇ ಅಕ್ಷರ B ಇರೋದು A ಆಗಿ ಬದಲಾವಣೆ ಆಗಿದೆ. B ಇರೋದು A ಆಗಿದೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಇದು ಕೋಡಿಗೆ ಸಂಬಂಧಪಟ್ಟಿದ್ದಲ್ಲ. ಹೀಗೆ ಅಕ್ಷರಗಳಲ್ಲೇ ಬದಲಾವಣೆ ಮಾಡಿದ್ದಾರೆ. ಒಂದು ಅಕ್ಷರ ಹಿಂದಕ್ಕೆ ತಗೊಂಡಿದ್ದಾರೆ. B ಇರೋದು A ಆಗಿದೆ ಅಂದ್ರೆ ಒಂದು ಅಕ್ಷರ ಹಿಂದಕ್ಕೆ ತಗೊಂಡಿದ್ದಾರೆ. ಇಲ್ಲೂ ಹಾಗಾದ್ರೆ ಒಂದು ಅಕ್ಷರ ಹಿಂದಕ್ಕೆ ಹೋಗಿ, P ನಿಂದ ಒಂದು ಅಕ್ಷರ ಹಿಂದಕ್ಕೆ ಹೋಗಿ, P ಇಲ್ಲಿದೆ, ಒಂದಕ್ಷರ ಹಿಂದಕ್ಕೆ ಹೋದ್ರೆ O ಬರುತ್ತೆ. ಅದರಿಂದ ನಮ್ಮ ಉತ್ತರದಲ್ಲಿ ಮೊದಲಿಗೆ O ಬರಬೇಕು. ಇದರಲ್ಲಿದೆ, ಇದರಲ್ಲಿದೆ, ಇಲ್ಲೆಲ್ಲೂ ಇಲ್ಲ. ಇವೆರಡು ಉತ್ತರ ಅಲ್ಲ, ಇವೆರಡೂ ಕೂಡ ರಾಂಗ್. ಇವೆರಡರಲ್ಲಿ ಯಾವುದೋ ಒಂದು ಸರಿ ಇದೆ. ಯಾವ ಸರಿ ಅಂತ ನೋಡ್ಬೇಕಾದ್ರೆ ನೆಕ್ಸ್ಟ್ ಲೆಟರ್ ಅನ್ನ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ, O ಇರುವಂತಹದ್ದು N ಆಗಿ ಬದಲಾವಣೆ ಆಗಿದೆ. O ಇರುವಂತಹದ್ದು N ಆಗಿದೆ ಅಂದ್ರೆ ನೋಡಿ, ಇಲ್ಲಿ ಸೂಕ್ಷ್ಮವಾಗಿ O ಇರೋದು N ಆಗಿದೆ ಅಂದ್ರೆ ಮತ್ತೆ ಹಿಂದಿನ ಅಕ್ಷರವನ್ನ ಬರುತ್ತಾರೆ. ಹಿಂದಿನ ಅಕ್ಷರವನ್ನ ಬರೆದಿದ್ದಾರೆ, ಹಿಂದಿನ ಲೆಟರ್ ನ ತೆಗೆದುಕೊಂಡಿದ್ದಾರೆ. O ಇರೋದು ಏನಂದ್ರೆ, ಹಾಗಾದ್ರೆ ನೀವು ಅದೇ ತರ ಮಾಡಿ. E ಇದೆ, E ಇದೆಯಲ್ಲ, ಇದ್ರೆ ಹಿಂದಿನ ಅಕ್ಷರವನ್ನ ತಗೊಳ್ಬೇಕು. ಹಿಂದಿನ ಅಕ್ಷರ D ಆಗುತ್ತೆ. ಅಲ್ಲಿಗೆ ಸೆಕೆಂಡ್ ಲೆಟರ್, ಎರಡನೇ ಅಕ್ಷರ D ಬರಬೇಕು. ನೋಡಿ, D ಅಂತ ಹೇಳಿ ಬಂದಿದೆ, ಇಲ್ಲಿ ಬಂದಿಲ್ಲ. ಆದ್ರಿಂದ ಇದು ಉತ್ತರ ಅಲ್ಲ, ಇದು ಸರಿಯಾದಂತಹ ಉತ್ತರ. ಒಂದ್ಸಲ ಉತ್ತರ ಸಿಕ್ತು ಅಂದಾಗ ಮುಂದಿನ ಅಕ್ಷರವನ್ನ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಲ್ಯಾಪ್ಟಾಪ್ ಅಂತ ಇದೆ, ಇದು ಟಾಪ್ ಲ್ಯಾಪ್ ಅಂತ ಇದೆ, ಟ್ಯಾಬ್ಲೆಟ್ ಅಂತ ಇದೆ. ಎಲ್ಲಿಂದ Tಗೆ ಒಂದ್ಸಲ ನೋಡಿ, ಎಲ್ ಕೋಡ್ ನಂಬರ್ 12. ಈ ಕಡೆಯಿಂದ 12 ಕೋಡ್ ನಂಬರ್ ನೋಡಿದ್ರೆ O ಬರುತ್ತೆ. ಅಲ್ಲಿಗೆ ಕೋಡ್ ನಂಬರ್ ರಿವರ್ಸ್ ನೋಡ್ತೀವಲ್ಲ, ಆ ಮೆಥಡ್ ಅಲ್ಲ. ಎಲ್ಲಿರೋದು T ಆಗಿದೆ ಅಂದ್ರೆ, ಎಲ್ಲಿಂದ Tಗೆ ಅಕ್ಷರಗಳನ್ನ ಜಂಪ್ ಮಾಡಿದಾರ ಅಂತ ನೋಡೋಣ. ಅಂದ್ರೆ ಎಲ್ಲಿಂದ Tಗೆ ಎಷ್ಟು ಅಕ್ಷರ ಜಂಪ್ ಆಗಿದೆ ಅಂತ ಹೇಳಿ ನೋಡಿ. 1 2 3 4 5 6 7 7 ಅಕ್ಷರ ಬಿಟ್ಟು 8ನೇ ಅಕ್ಷರವನ್ನ ತಗೊಂಡಿದ್ದಾರೆ. 1 2 3 4 5 6 7 8ನೇ ಅಕ್ಷರವನ್ನ ತಗೊಂಡಿದ್ದಾರೆ. ಹಾಗಾದ್ರೆ 8ನೇ ಅಕ್ಷರ ತಗೊಂಡಿದ್ದಾರೆ ಅಂತಾನೆ ಅನ್ಕೊಂಡ್ರೆ, ಇಲ್ಲಿ 8ನೇ ಅಕ್ಷರಕ್ಕೆ ನೋಡಿ, T ನಿಂದ 8ನೇ ಅಕ್ಷರ, T ಆದ್ಮೇಲೆ 1 2 3 4 5 6 7 8 ಅಂದಾಗ B ಅಂತ ಹೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ B ಇದು ಇರಬಹುದು, ಇದು ಇರಬಹುದು, ಸಾಧ್ಯತೆಗಳಿದೆ, ನೋಡೋಣ. ಹಾಗೆ ಇನ್ನೊಂದು ಅಕ್ಷರವನ್ನ ಚೆಕ್ ಮಾಡಿ ನೋಡಿ, A ಇರೋದು O ಆಗಿದೆ. A ಇರೋದು O ಆಗಿದೆ ಅಂದ್ರೆ ಎಷ್ಟನೇ ಅಕ್ಷರ ಅಂತ ನೋಡಿ, A ನಿಂದ O ಗೆ
1 2 3 4 5 6 7 8 9 10 11 12 13 14ನೇ ಅಕ್ಷರ. 14ನೇ ಅಕ್ಷರ ಅಂದಾಗ ನೀವು ಇಲ್ಲಿ ಏನಿಂದ 14ನೇ ಅಕ್ಷರಕ್ಕೆ ಬಂದ್ ನೋಡಿ. ಏನಿದೆ 14ನೇ ಅಕ್ಷರ ಬಂದ್ರೆ ಯಾವ್ದು ಬರುತ್ತೆ? ಏನಿದೆ 14ನೇ ಅಕ್ಷರ ಈಗಾಗಲೇ ನಾನು ಹೇಳಿದಾಗೆ ನೋಡಿ, ಇಲ್ಲಿರುವಂತದ್ದು ಏನೆಯ, ಅದು ಓ ಆಗಿದೆ. ಎ ಇರುವಂತದ್ದು ಓ ಆಗಿದೆ. ಇಲ್ಲೂ ಏನೇ ಅಕ್ಷರ ಇದೆ ಅದು ಕೂಡ ಓನೇ ಆಗ್ಬೇಕು. ಆದ್ರೆ ಇಲ್ಲಿ ಓ ಬಂದಿಲ್ಲ. ನಾವು ಯೋಚಿಸ್ತಾ ಇರುವಂತ ರೀತಿ ಸರಿ ಇಲ್ಲ. ನಿಮ್ಗೆ ನಾನು ತಪ್ಪಿರೋದನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ, ಅಂದ್ರೆ ನಿಮ್ಗೆ ಯೋಚನೆ ಮಾಡುವಂತ ಶಕ್ತಿ ಬರ್ಲಿ, ಯಾವ್ಯಾವ ರೀತಿ ಯೋಚನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ. ಹಾಗಾದ್ರೆ ಇವೆರಡು ಆ ಮೆಥಡ್ ಅಲ್ಲ, ಇನ್ನೂ ಸುಲಭವಾದ ಮೆಥಡ್ ಇದೆ. ಬಹುಶಃ ನೀವೇ ಕಂಡುಹಿಡಿದಿರ್ಬೋದು. ಸಿಗ್ತಾ ಉತ್ತರ ನೋಡಿ, ತುಂಬಾ ಸಿಂಪಲ್ ಇದು. ಇದು ಲ್ಯಾಪ್ಟಾಪ್, ಇದು ಟಾಪ್ ಲ್ಯಾಪ್. ಲ್ಯಾಪ್ಟಾಪ್, ಟಾಪ್ ಲ್ಯಾಪ್. ಬಹುಶಃ ಉತ್ತರ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗಿರುವಂತ 3 ಅಕ್ಷರ ಇಲ್ಲಿ ಕೊನೆಗೆ ಹೋಗಿದೆ. ಇಲ್ಲಿ ಕೊನೆಯಲ್ಲಿರುವಂತ 3 ಅಕ್ಷರ ಮೊದಲಿಗೆ ಬಂದಿದೆ. ಫಸ್ಟ್ 3 ಲೆಟರ್ಸ್ ಅನ್ನ ಲಾಸ್ಟಿಗೆ ಬರೆದಿದ್ದಾರೆ, ಲಾಸ್ಟ್ 3 ಲೆಟರ್ಸ್ ಅನ್ನ ಫಸ್ಟಿಗೆ ಬರೆದಿದ್ದಾರೆ. ಅಷ್ಟೇ ಇರುವಂತದ್ದು. ಈ ಕೋಡ್ ಏನು ಬಳಕೆ ಆಗ್ತಾ ಇಲ್ಲ. ಹಾಗಾದ್ರೆ ಇಲ್ಲೂ ಅದೇ ತರ ಚೇಂಜ್ ಮಾಡಿ. TAB ಫಸ್ಟ್ 3 ಲೆಟರ್ಸ್ ಲಾಸ್ಟಿಗೆ ಹೋಗ್ಬೇಕು. ಲಾಸ್ಟ್ 3 ಲೆಟರ್ಸ್ ಇದೆಯಲ್ಲ LET, ಅದು ಫಸ್ಟಿಗೆ ಬರಬೇಕು. ಫಸ್ಟಿಗೆ LET ಅಂತ 3 ಲೆಟರ್ಸ್ ಬರಬೇಕು. ಎಲ್ಲಿದೆ ಅಂತ ನೋಡಿದಾಗ ಇಲ್ಲೇ ಸಿಗ್ತಾ ಇದೆ ನಿಮ್ಗೆ. ಆದ್ರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. DESK 57VK TASK ಅಂತ ಹೇಳಿ ಕೇಳಿದ್ದಾರೆ, ಏನಾಗುತ್ತೆ ಅಂತ ಹೇಳಿ. ಈಗ ಡಿ ಬದಲಿಗೆ 5 ಅಂತ ಹೇಳಿ ಬರ್ತಿದ್ದಾರೆ, 5 ಅಂತ ಕೋಡ್ ಆಗಿ ತಗೊಂಡಿದ್ದಾರೆ. ಆದ್ರೆ ಡಿ ಕೋಡ್ ಎಷ್ಟಿದೆ? ಇಲ್ಲಿ 4 ಅಂತ ಇದೆ. ಮತ್ತೆ ಇಲ್ಲಿ 5 ಬರ್ತಿದಾರಲ್ಲ, ಈ ರೀತಿಯಲ್ಲೂ ಕೂಡ ಕೊಡಬಹುದು. ನಿಮ್ಗೆ ಗೊತ್ತಿರಬೇಕು, ಅಲ್ಲಿರುವಂತ ಸಂಖ್ಯೆನೇ ಕೊಡ್ಬೇಕು ಅಂತಿಲ್ಲ, ಅದಕ್ಕೆ ಯಾವ್ದಾದ್ರು ನಂಬರ್ ಅನ್ನ ಆಡ್ ಮಾಡಿ ಕೊಡ್ಬೋದು. ಈಗ ಡಿ ಬದಲಿಗೆ 5 ಅಂದ್ರೆ ಡಿ ಕೋಡ್ ನಂಬರ್ 4, ಅದಕ್ಕೆ 1 ಅನ್ನ ಆಡ್ ಮಾಡಿ ಬರ್ತಿದ್ದಾರೆ. ಕೋಡ್ ನಂಬರ್ ಎಷ್ಟಿತ್ತು ಅದಕ್ಕೆ 1 ಅನ್ನ ಆಡ್ ಮಾಡಿದ್ದಾರೆ. ಹಾಗಾದ್ರೆ ನೀವು ಅದೇ ತರ ಮಾಡಿ. ಟಿ ಕೋಡ್ ನಂಬರ್ ಎಷ್ಟು ಅಂತ ನೋಡಿ. ಟಿ ಕೋಡ್ ನಂಬರ್ 20 ಇದೆ, ಅದಕ್ಕೆ 1 ಅನ್ನ ಆಡ್ ಮಾಡಿದ್ರೆ 21 ಆಗುತ್ತೆ, 21 ಆಗುತ್ತೆ. ನೋಡಿ, ಇಲ್ಲೂ 21 ಇದೆ, ಇಲ್ಲಿ 21 ಇದೆ, ಇಲ್ಲಿ 21 ಇದೆ. ಇವು 3ರಲ್ಲಿ ಯಾವುದೋ ಒಂದು ಸರಿಯಾದಂತ ಉತ್ತರ. ಇದೊಂದಲ್ಲ, 3ರಲ್ಲಿ ಯಾವ್ದು ಅಂತ ಚೆಕ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಲೆಟರ್ ನ ಚೆಕ್ ಮಾಡ್ಬೇಕು. ಈ ಇರುವಂತಹದ್ದು 7 ಆಗಿದೆ, ಈ ಇರೋದು 7 ಆಗಿ ಬದಲಾವಣೆ ಆಗಿದೆ. ಈ ಕೋಡ್ ನಂಬರ್ ಎಷ್ಟು? 5. ನೋಡಿ, 5 ಬರ್ಬೇಕಿತ್ತು, ಇಲ್ಲಿ ಎಷ್ಟಿದೆ? 7 ಇದೆ. ಅಂದ್ರೆ 2 ಜಾಸ್ತಿ ಮಾಡಿದ್ದಾರೆ. ಸೆಕೆಂಡ್ ಲೆಟರ್ ಅಲ್ಲಿ 2 ಜಾಸ್ತಿ ಮಾಡಿದ್ದಾರೆ, +2 ಮಾಡಿದ್ದಾರೆ. ಹಾಗಾದ್ರೆ ನಾವು ಅಷ್ಟೇ ಕೋಡ್ ನಂಬರ್ ನೋಡಿ +2 ಮಾಡೋಣ. ಎ ಕೋಡ್ ನಂಬರ್ ಎಷ್ಟು? 1, ಅದಕ್ಕೆ 2 ಜಾಸ್ತಿ ಮಾಡಿದರೆ, 2ಅನ್ನ ಕೂಡಿಸಿದ್ರೆ 1ಗೆ 2ಅನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 1ಕ್ಕೆ 2ಅನ್ನ ಸೇರಿಸಿದ್ರೆ 3 ಬರುತ್ತೆ. ಅದರಿಂದ ಸೆಕೆಂಡ್ 3 ಅಂತ ಹೇಳಿ ಬರ್ಬೇಕಿತ್ತು. 21 ಆದ್ಮೇಲೆ 3 ಇಲ್ಲಿ ಬರ್ತಾ ಇದೆ, ಇಲ್ಲಿ 21 ಆದ್ಮೇಲೆ 4 ಬರ್ತಾ ಇದೆ, ಇಲ್ಲಿ 21 ಆದ್ಮೇಲೆ 5 ಬರ್ತಾ ಇದೆ. ಈ ಸಾಧ್ಯತೆನೂ ಇಲ್ಲ, ಈ ಸಾಧ್ಯತೆನೂ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಈ ಸಾಧ್ಯತೆನೂ ಇಲ್ಲ. ಇಲ್ಲಿಗೆ ಉಳಿದಿರೋದು ಇದೊಂದೇ. ಡಿ ಕೋಡಿಗೆ ಟಿ ಅನ್ನ ಕೋಡ್ ಮಾಡಿದಾಗ 21 ಬಂದಿದೆ, ಎ ಅನ್ನ ಕೋಡ್ ಆಗಿ ಬದಲಾಯಿಸಿದಾಗ 3 ಬಂದಿದೆ. ಇದು ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. BOARD DROAB BLACK. ಈಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. BOARD ಅಂದ್ರೆ DROAB. ಈಗ ಈ ಕೋಡ್ ಉಪಯೋಗ ಬರಲ್ಲ. ನಿಮ್ಗೆ ಯಾಕೆ ಕೋಡ್ ಉಪಯೋಗ ಬರಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿರುವಂತ ಅಕ್ಷರಗಳಲ್ಲೇ ಇಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವಾಗ ಈ ಕೋಡ್ ಸಂಖ್ಯೆಗಳನ್ನ ನಾವು ಬಳಸುವ ಅವಶ್ಯಕತೆ ಇರೋದಿಲ್ಲ. ಇಲ್ಲೇ ಅಕ್ಷರಗಳನ್ನ ಎಚ್ಚರಿಕೆಯಿಂದ ನೋಡಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ. ಬಿ ಫಸ್ಟ್ ಲೆಟರ್, ಡಿ ಲಾಸ್ಟ್ ಲೆಟರ್. ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್ ಇದೆಯಲ್ಲ, ಇದನ್ನ ಇಂಟರ್ಚೇಂಜ್ ಮಾಡಿ ಬರೆದಿದ್ದಾರೆ, ಅದಲು ಬದಲು ಮಾಡಿ ಬರೆದಿದ್ದಾರೆ. ಮೊದಲನೇ ಅಕ್ಷರ ಕೊನೆ ಅಕ್ಷರನ ಅರ್ಧ ಬದಲು ಮಾಡಿದ್ದಾರೆ, ಡಿ ಬಿ ಅಂತ ಹೇಳಿ. ನೀವು ಅದೇ ತರ ಅರ್ಧ ಬದಲು ಮಾಡಿ ಬಿ ಮತ್ತು ಕೆ ಇರೋದನ್ನ ಕೆ ಮತ್ತು ಬಿ ಅಂತ ಬದಲಾಯಿಸಿ. ಕೆ ಮತ್ತು ಬಿ ಇಲ್ಲಿ ಬಂದಿಲ್ಲ, ಇಲ್ಲಿ ಕೆ ಮತ್ತು ಬಿ ಬಂದಿದೆ, ಇಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದೆ. ಅಲ್ಲಿಗೆ ಇವೆರಡರಲ್ಲಿ, ಎರಡನೇ ಆಪ್ಷನ್ ಮತ್ತು 4ನೇ ಆಪ್ಷನ್ ಇದೆಯಲ್ಲ, ಇವೆರಡರಲ್ಲಿ ಯಾವುದೋ ಒಂದು ಸರಿಯಾದಂತ ಉತ್ತರ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಸರಿ ಅಂತ ಹೇಳಿ ಕಂಡುಹಿಡಿಯೋದು ಹಾಗೆ. ನಮ್ಗೆ ಸೆಕೆಂಡ್ ಲೆಟರ್ ಅದೇ ತರ ಇದೆ ನೋಡಿ. ಸೆಕೆಂಡ್ ಲೆಟರ್ ಸಿ ಬರ್ತಾ ಇದೆ. ಇಲ್ಲಿ ಸೆಕೆಂಡ್ ಲೆಟರ್ ನೋಡಿ, ಇಲ್ಲಿ ಓ ಇತ್ತು, ಇಲ್ಲಿ 2ನೇ ಅಕ್ಷರದಲ್ಲಿ ಇರುವಂತಹದ್ದು ಇಲ್ಲಿಗೆ 3ನೇ ಅಕ್ಷರವಾಗಿ ಬದಲಾವಣೆ ಆಗಿದೆ. 2ನೇ ಅಕ್ಷರ 3ನೇ ಅಕ್ಷರಕ್ಕೆ ಬಂದಿದೆ. ಇಲ್ಲೂ ಅದೇ ತರ ಚೇಂಜ್ ಮಾಡಿ, 2ನೇ ಅಕ್ಷರ ಅಂದ್ರೆ ಎಲ್, ಅದನ್ನ 3ನೇ ಅಕ್ಷರ ಮಾಡ್ಬೇಕು. 2ನೇ ಅಕ್ಷರ ಎಲ್ ಅನ್ನ 3ನೇ ಅಕ್ಷರ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಎಲ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ, ಇದರಲ್ಲಿ ಬಂದಿಲ್ಲ ನೋಡಿ, ಇಲ್ಲಿಗೆ 3ನೇ ಅಕ್ಷರಕ್ಕೆ ಬಂದಿಲ್ಲ. ಅದು ಈ ಸಾಧ್ಯತೆ ಇಲ್ಲ. ಇದು ಉತ್ತರ ತಪ್ಪು, ಇದು ಸರಿಯಾದಂತಹ ಉತ್ತರ ಆಗಿದೆ. ಹೌದಲ್ವ ಅಂತ ಬೇಕಾದ್ರೆ ಇನ್ನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದಾದ್ರೆ 2ನೇ ಅಕ್ಷರ ನಾವು ಚೆಕ್ ಮಾಡೋಣ. ಸಿ ಅಂತ ಹೇಳಿ ಬರ್ಬೇಕಿತ್ತು. ಸಿ ಎಲ್ಲಿದೆ ನೋಡಿ, 4ನೇ ಅಕ್ಷರ 2ನೇ ಅಕ್ಷರ ಅಂತ ನಾವಿಲ್ಲಿ ಅನ್ಕೊಂಡಿದೀವಿ. ಇಲ್ಲಿ ನೋಡ್ಬಿಡಿ 4ನೇ ಅಕ್ಷರ
ಇಲ್ಲಿ 4ನೇ ಅಕ್ಷರ ಇರೋದು ಇಲ್ಲಿ 2ನೇ ಅಕ್ಷರವಾಗಿ ಬದಲಾವಣೆ ಆಗಿದೆ. ಇಲ್ಲೂ ಕೂಡ 4ನೇ ಅಕ್ಷರ ಇರುವಂತದ್ದು 4th ಲೆಟರ್ 2nd ಲೆಟರ್ಗೆ ಬಂದಿದೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಇದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಂಗೋ ಇರೋದು N1P7R ಅಂತ, ಆರೆಂಜ್ ಏನಾಗುತ್ತೆ ಅಂತ ಹೇಳಿ ಕೇಳಿದರೆ ಇಲ್ಲಿ ಎಚ್ಚರಿಕೆಯನ್ನು ನೋಡಿ, ಎಂ ಇರೋದು ಎನ್ ಆಗಿದೆ. ಅಂದ್ರೆ ನೆಕ್ಸ್ಟ್ ಲೆಟರ್ ಅನ್ನ, ಮುಂದಿನ ಅಕ್ಷರವನ್ನ ಬರೆದಿದ್ದಾರೆ. ಎಂ ಇರೋದು ಎನ್ ಆಗಿದೆ ಅಂದ್ರೆ ಮುಂದಿನ ಅಕ್ಷರ. ಹಾಗಾದ್ರೆ ಓನ ಮುಂದಿನ ಅಕ್ಷರ ಯಾವುದು? ಓನ ಮುಂದಿನ ಅಕ್ಷರ ಪಿ. ಅದರಿಂದ ಫಸ್ಟ್ ಪಿ ಬರ್ಬೇಕಿತ್ತು, ಎಲ್ಲದರಲ್ಲೂ ಪಿ ಬಂದ್ಬಿಟ್ಟಿದೆ. ಅಂದ್ರೆ ಈಗ ಗೊತ್ತಾಗ್ತಾ ಇದೆ ನಮ್ಗೆ ಯಾವ ಸರಿ ಅಂತ ಹೇಳಿ. ನೆಕ್ಸ್ಟ್ ಲೆಟರ್ ನೋಡಿ, ಎ ಇರುವಂತದ್ದು 1 ಅಂತ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಎ ಯ ಕೋಡ್ ನಂಬರ್ ಅನ್ನ ಬರ್ತಿದ್ದಾರೆ. ನೋಡಿ, ಎ ಗೆ ಕೋಡ್ ನಂಬರ್ 1 ಕೋಡ್ ನಂಬರ್ ಅನ್ನ ಬರ್ತಿದ್ದಾರೆ. ಹಾಗಾದ್ರೆ ನೀವು ಅಷ್ಟೇ ಅದೇ ತರ ಕೋಡ್ ನಂಬರ್ ಬರೀಬೇಕು. ಆರ್ ನ ಕೋಡ್ ನಂಬರ್ ಬರೀಬೇಕು. ಆರ್ ಗೆ ಕೋಡ್ ನಂಬರ್ ಎಷ್ಟು? ಆರ್ ಕೋಡ್ ನಂಬರ್ 18. ನೆಕ್ಸ್ಟ್ 18 ಬರ್ಬೇಕಿತ್ತು, ಇಲ್ಲಿ ಬಂದಿಲ್ಲ. ಇದು ಉತ್ತರ ಅಲ್ಲ. ಇದರಲ್ಲೂ 18 ಇದೆ, ಇದರಲ್ಲೂ 18 ಇದೆ, ಇದರಲ್ಲೂ 18 ಇದೆ. ಯಾವುದು ಸರಿ ಅಂತ ಗೊತ್ತಾಗ್ತಾ ಇಲ್ಲ ಈ ಮೂರಲ್ಲಿ. ಮುಂದಿನ ಅಕ್ಷರವನ್ನ ಚೆಕ್ ಮಾಡೋಣ. ಎನ್ ಇರುವಂತಹದ್ದು ಪಿ ಆಗಿದೆ. ಎನ್ ಇರುವಂತಹದ್ದು ಪಿ ಆಗಿದೆ ಅಂದ್ರೆ ಒಂದು ಅಕ್ಷರವನ್ನ ಬಿಟ್ಟು ಮುಂದಿನ ಅಕ್ಷರವನ್ನ ತೆಗೆದುಕೊಂಡಿದ್ದಾರೆ. ಒಂದು ಲೆಟರ್ನ ಜಂಪ್ ಮಾಡಿ ನೆಕ್ಸ್ಟ್ ಲೆಟರ್ಗೆ ಹೋಗಿದ್ದಾರೆ. ಹಾಗಾದ್ರೆ ನೀವು ಅದೇ ತರ ಮಾಡಿ. ಎ ಇತ್ತು, ಎ ಇಲ್ಲಿದೆ, ಒಂದು ಅಕ್ಷರ ಬಿಟ್ಟು ಮುಂದಿನ ಅಕ್ಷರಕ್ಕೆ ಹೋಗಿ ಬಿ ಅನ್ನ ಬಿಟ್ಟು ಮುಂದಿನ ಅಕ್ಷರ ಸಿ ಹೋದಾಗ ನೆಕ್ಸ್ಟ್ ಸಿ ಅಂತ ಹೇಳಿ ಬರಬೇಕು. ಇದು ಅಲ್ಲ ಅಂತ ನಾವು ಮೊದಲೇ ಹೇಳಿದ್ದು. ಇಲ್ಲಿ ಡಿ ಬಂದಿದೆ, ಇದಾಗಲ್ಲ. ಇಲ್ಲಿ ಬಿ ಬಂದಿದೆ, ಇದು ಆಗಲ್ಲ. ಸಿ ಬರಬೇಕು. ಆದ್ರಿಂದ ಇದು ಸರಿಯಾದಂತ ಉತ್ತರ. ಇಲ್ಲಿ ನೋಡಿ, ಸಿ ಬಂದಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. STUV VUTS EFGH ಕೇಳಿದ್ದಾರೆ. ಇಲ್ಲೂ ನಿಮ್ಗೆ ಅಕ್ಷರಗಳನ್ನು ನೋಡ್ತಾ ಇದ್ದಾಗೆ ಗೊತ್ತಾಗ್ತಾ ಇದೆ, ಇಲ್ಲೇನು ಭಾರಿ ಬದಲಾವಣೆ ಆಗಿಲ್ಲ, ಕೋಡ್ಗಳೇನು ಬೇಕಾಗ್ತಾ ಇಲ್ಲ. ಇಲ್ಲಿರುವಂತ ಅಕ್ಷರಗಳಲ್ಲೇ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. STUV ಇರೋದು ಈ ಕಡೆಯಿಂದ ಬರ್ಕೊಂಡು ಹೋಗಿದ್ದಾರೆ. STUV ಇದು ಲೆಫ್ಟ್ ಇಂದ ರೈಟ್ ಏನ್ ಲೆಟರ್ಸ್ ಅನ್ನ ಬರ್ತಿದಾರೋ ಇದನ್ನ ರೈಟ್ ಇಂದ ಲೆಫ್ಟ್ ಬರ್ಕೊಂಡು ಬಂದಿದ್ದಾರೆ. ಎಡದಿಂದ ಬಲಕ್ಕೆ ಬರೆದಿರುವಂತಹ ಅಕ್ಷರಗಳನ್ನೆಲ್ಲ ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡು ಬಂದಿದ್ದಾರೆ. ಇದೇ ನಿಯಮ. ಹಾಗಾದ್ರೆ ಇಲ್ಲೂ ಅದೇ ತರ ಮಾಡಿ. EFGH ಅಂತ ಏನಿದೆಯೋ ಅದನ್ನ ಎಡಗಡೆಯಿಂದ ಬಲಗಡೆಗೆ ಬರೆದಿರುವಂತಹ ಅಕ್ಷರಗಳನ್ನ ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡು ಬನ್ನಿ. ಅವಾಗ ಏನಾಗುತ್ತೆ, ಇಲ್ಲಿ ತುದಿನಲ್ಲಿ ಇ ಬರಬೇಕು, ಆಮೇಲೆ ಎಫ್ ಬರಬೇಕು, ಆಮೇಲೆ ಜಿ ಬರಬೇಕು, ಆಮೇಲೆ ಹೆಚ್ ಬರಬೇಕು. ಅಂತದ್ದು ಎಲ್ಲಿದೆ ನೋಡಿ, ಇಲ್ಲಿದೆ EFGH ಅಂತ. ಆದ್ರಿಂದ 7ನೇ ಪ್ರಶ್ನೆಗೆ 4 ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಕಿ ಅದಕ್ಕೊಂದು ಕೋಡ್ ಅನ್ನು ಕೊಟ್ಟಿದ್ದಾರೆ. ಟೆನ್ನಿಸ್ಗೆ ಏನ್ ಕೋಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಈಗ ಇಲ್ಲಿ ನಾನು ಬರ್ಕೊಂಡಿದ್ದೀನಲ್ಲ, ಇದ್ರಲ್ಲಿ ಚೆಕ್ ಮಾಡಿ ನೋಡಿ. ಹೆಚ್ ಇರೋದು ಎನ್. ಹೆಚ್ಚಿಗೆ ಕೋಡ್ ನಂಬರ್ ಎಷ್ಟು ಅಂತ ನೋಡಿ. ಹೆಚ್ ಕೋಡ್ ನಂಬರ್ 8. ಈ ಕಡೆಯಿಂದ 8 ನೋಡಿದ್ರೆ ಎಸ್ ಬರುತ್ತೆ. ಇಲ್ಲಿ ಅಂತಹ ಉತ್ತರವೇ ಇಲ್ಲ. ಅದರಿಂದ ಕೋಡ್ ನಂಬರ್ ಇಲ್ಲಿ ನೋಡಿ, ಇಲ್ಲಿ ನೋಡ್ತೀವಲ್ಲ, ಆ ಮೆಥಡ್ ಅಲ್ಲ. 2ನೇ ಮೆಥಡ್ ಅಲ್ಲಿ ಏನ್ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದೆ ನಾನು, ಎಷ್ಟು ಅಕ್ಷರ ಜಂಪ್ ಆಗಿದೆ ನೋಡುವಂತದ್ದು. ಹೆಚ್ಚಿಂದ ಎನ್ನಿಗೆ. ಹೆಚ್ಚು ಎಲ್ಲಿದೆ? ಇಲ್ಲಿದೆ. ಎನ್ ಆಗ್ಬೇಕು ಅಂದ್ರೆ ಎಷ್ಟು ಅಕ್ಷರ ಮುಂದಕ್ಕೆ ಹೋಗಿದ್ರೆ ನೋಡೋಣ. 1 2 3 4 5 6ನೇದು. ಹೆಚ್ ಆದ್ಮೇಲೆ 6ನೇ ಅಕ್ಷರ ಎನ್ ಅಂತ ಹೇಳಿ ಬಂದಿದೆ ನೋಡಿ. ಹೆಚ್ಚಿದೆ 1 2 3 4 5 6ನೇ ಅಕ್ಷರ ಬಂದಿದ್ದಾರೆ. ಅದೇ ಮೆಥಡ್ ಇರ್ಬೋದಾ? ಟಿ ನಿಂದ ಟಿವಿ ಆದ್ಮೇಲೆ ಮತ್ತೆ 6ನೇ ಅಕ್ಷರ ನೋಡಿ. 1 2 3 4 5 6 ಝೆಡ್ ಅಂತ ಬರುತ್ತೆ. ಉತ್ತರದಲ್ಲಿ ಎಲ್ಲೂ ಝೆಡ್ ಕಾಣಿಸ್ತಾನೆ ಇಲ್ಲ. ಅಲ್ಲಿಗೆ ಈ ಮೆಥಡ್ ಕೂಡ ಅಲ್ಲ. ಅಕ್ಷರಗಳು ಎಷ್ಟು ಜಂಪ್ ಮಾಡಿದ್ದಾರೆ ಆ ಮೆಥಡ್ ಅಲ್ಲ. 2 ಮೆಥಡ್ ಅಲ್ಲೂ ನಿಮ್ಗೆ ಸಿಗ್ತಾ ಇಲ್ಲ. ಹೋಗ್ಲಿ, ಇಲ್ಲಿಲ್ಲೇ ಬದಲು ಮಾಡಿದ್ದಾರೆ, ಯಾವ್ದಾರ ಅಕ್ಷರಗಳು ಹಿಂದೆ ಮುಂದೆ ಆಗ್ತವೆ ಅಂದ್ರೆ ಆ ರೀತಿಯಲ್ಲೂ ಸಿಗ್ತಾ ಇಲ್ಲ. ಸಂಪೂರ್ಣ ಬೇರೆಯಾಗೇ ಕಾಣಿಸ್ತಾ ಇದೆ. ಈ ರೀತಿ ಏನಾದ್ರೂ ಪ್ರಶ್ನೆ ಬಂದಾಗ, ಸ್ವಲ್ಪ ಕಷ್ಟದ ಪ್ರಶ್ನೆ ಅಂತ ನಾವು ಅನ್ಕೋತೀವಿ, ಕರಿತೀವಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದ್ರ ಕೆಳಗಡೆ ಒಂದನ್ನ ಬರ್ಕೊಳ್ಳಿ. ನೋಡಿ, ಹಾಕಿಗೆ ಏನ್ ಕೋಡ್ ಕೊಟ್ಟಿದಾರೋ ಅದನ್ನ ಕೆಳಗಡೆ ಬರ್ಕೊಳ್ಳಿ. ಈಗ ನಮ್ಗೆ ಟೆನ್ನಿಸ್ಗೆ ಕೊಡ್ಬೇಕಾಗಿದೆ, ಅದನ್ನ ಕಂಡುಹಿಡಿಯೋಣ. ಈಗ ಸೂಕ್ಷ್ಮವಾಗಿ ಗಮನಿಸಿ ಏನ್ ಚೇಂಜ್ ಆಗಿರ್ಬೋದು ಅಂತ. ಏನಾದ್ರು ಗೊತ್ತಾಗ್ತಾ ಇದೆಯಾ? ನೋಡಿ, ನನಗೊಂದು ಗೊತ್ತಾಗ್ತಾ ಇದೆ. ಇಲ್ಲಿದೆಯಲ್ವಾ ಓ, ಅದರ ಹಿಂದಿನ ಅಕ್ಷರ ಬರ್ತಾರೆ. 2 ಅಕ್ಷರಗಳನ್ನ ತೆಗೆದುಕೊಂಡು ಅದರ ಹಿಂದಿನ ಅಕ್ಷರಗಳನ್ನ ಬರ್ಕೊಂಡು ಹೋಗಿದ್ದಾರೆ. ಓನ ಹಿಂದಿನ ಅಕ್ಷರ ಎನ್, ಹೌದಲ್ವಾ? ನೋಡಿ, ಓನ ಹಿಂದಿನ ಅಕ್ಷರ ಎನ್. ಹಾಗಾದ್ರೆ ನೆಕ್ಸ್ಟ್ ಹೆಚ್ಚಿನ ಹಿಂದಿನ ಅಕ್ಷರ ಜಿ. ಹೆಚ್ಚಿಲ್ಲಿದೆ ನೋಡಿ, ಅದರ ಹಿಂದಿನ ಅಕ್ಷರ ಜಿ. ಅಲ್ಲಿಗೆ 2 ಅಕ್ಷರಗಳ ಜೊತೆ ಮಾಡಿ ಅದರ ಹಿಂದಿನ ಅಕ್ಷರಗಳನ್ನ ಬರ್ಕೊಂಡು ಹೋಗಿದ್ದಾರೆ. ಸರಿ, ನಾನು ಹೇಳ್ತಾ ಇರೋದಂತ ಮುಂದಕ್ಕೆ ಚೆಕ್ ಮಾಡಿ. ಸಿ ಯ ಹಿಂದಿನ ಅಕ್ಷರ ಬಿ. ಸಿ ಯ ಹಿಂದಿನ ಅಕ್ಷರ ಬಿ ಹೌದು. ಕೆ ಯ ಹಿಂದಿನ ಅಕ್ಷರ ಯಾವುದು ಅಂತ ನೋಡಿ. ಕೆ ಇದೆ, ಅದರ ಹಿಂದಿನ ಅಕ್ಷರ ಜೆ. ಕರೆಕ್ಟ್ ಆಗಿ ಹಿಂದಿನ ಅಕ್ಷರ ಬರ್ಕೊಂಡು ಹೋಗಿದ್ದಾರೆ. ಇ ಯ ಹಿಂದಿನ ಅಕ್ಷರ ಡಿ. ವೈ ನ ಹಿಂದಿನ ಅಕ್ಷರ ಎಕ್ಸ್. ರೂಲ್ ಏನು ಅಂತ ನಮಗೆ ಗೊತ್ತಾಗಿದೆ. ಇಲ್ಲೂ ಕೂಡ ಅದೇ ರೀತಿ ಬದಲಾವಣೆ ಮಾಡೋಣ. ಇ ಅಂತ ಹೇಳಿದೆ, 2 ಅಕ್ಷರಗಳ ಗುಂಪಲ್ಲಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಈಗ ಇ ಯ ಹಿಂದಿನ ಅಕ್ಷರ ಯಾವುದು? ಎಲ್ಲರಿಗೂ ಗೊತ್ತು. ಇ ನ ಹಿಂದಿನ ಅಕ್ಷರ ಡಿ, ಅಂದ್ರೆ ಇಲ್ಲಿಗೆ ಡಿ ಬರುತ್ತೆ. ಟಿ ನ ಹಿಂದಿನ ಅಕ್ಷರ ಯಾವುದು?
ಟಿ ಯ ಹಿಂದಿನ ಅಕ್ಷರ ಎಸ್, ಅಲ್ಲಿಗೆ ಡಿ ಮತ್ತು ಎಸ್ ಬರ್ತಾ ಇದೆ. ಡಿ ಮತ್ತು ಎಸ್ ಬರ್ತಾ ಇದೆ. ಡಿ ಮತ್ತು ಎಸ್ ಬಂದಿರುವಂತಹ 3 ಉತ್ತರಗಳಿದೆ. ಅದರಿಂದ ಯಾವ್ದು ಅಂತ ಗೊತ್ತಿಲ್ಲ, ಮುಂದಕ್ಕೆ ಹೋಗೋಣ. ಎನ್ ಅಂತ ಇದೆ. ಎನ್ನಿನ ಹಿಂದಿನ ಅಕ್ಷರ ಯಾವುದು? ಎಂ. ನೋಡಿ, ಇಲ್ಲಿಗೂ ಎಂ ಬರ್ತಾ ಇದೆ, ಎನ್ನಿನ ಹಿಂದಿನ ಅಕ್ಷರ. ಇಲ್ಲೂ ಕೂಡ ಎನ್ ಇರೋದ್ರಿಂದ ಇದ್ರ ಹಿಂದಿನ ಅಕ್ಷರ ಕೂಡ ಎಂ. ಅಲ್ಲಿಗೆ ಡಿ ಎಸ್ ಎಂ ಎಂ ಬರ್ತಾ ಇದೆ. ಇದರಲ್ಲಿ ಡಿ ಎಸ್ ಎಂ ಮಾತ್ರ ಇದೆ, ಇದರಲ್ಲಿ ಡಿ ಎಸ್ ಎಂ ಎಂ ಇದೆ, ಇದರಲ್ಲಿ ಇಲ್ಲ, ಇದರಲ್ಲೂ ಕೂಡ ಆತರ ಇಲ್ಲ. ಎಂ ಎಂ ಅನ್ನೋದು ನೆಕ್ಸ್ಟ್ 4ನೇ ಅಕ್ಷರದಿಂದ ಹೋಗಿದೆ. ಇದು ಸರಿಯಾದಂತ ಉತ್ತರ. ಒಂದ್ಸಲ ಎಲ್ಲವನ್ನ ಬರ್ಕೊಂಡ್ಬಿಡೋಣ. ಹೀಗೆ ಹಿಂದಿನ ಅಕ್ಷರ ಟಿ, ಟಿ ಯ ಹಿಂದಿನ ಅಕ್ಷರ ಎಸ್, ಎನ್ನಿನ ಹಿಂದಿನ ಅಕ್ಷರ ಎಂ, ಎನ್ ನ ಹಿಂದಿನ ಅಕ್ಷರ ಎಂ, ಎಸ್ ಹಿಂದಿನ ಅಕ್ಷರ 6. ನೋಡಿ, ಎಸ್ ಹಿಂದಿನ ಅಕ್ಷರ 6, ಐ ನ ಹಿಂದಿನ ಅಕ್ಷರ ತಕ್ಷಣ ಕೊಡಲಿಲ್ಲ ಅಂದ್ರೆ ನೀವು ಇಲ್ಲಿ ಇರುತ್ತಲ್ಲ, ಇದು ಸುಲಭ ಆಗುತ್ತೆ ನಿಮಗೆ. ಐ ನ ಹಿಂದಿನ ಅಕ್ಷರ ಹೆಚ್ಚು. ಅಲ್ಲಿಗೆ ಡಿ ಎಸ್ ಎಂ ಎಂ ಆರ್ ಎಚ್ ಅನ್ನುವಂಥದ್ದು ಉತ್ತರ. 2 ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಎ ಬಿ ಸಿ ಡಿ ಅದನ್ನ 3, 5, 7, 9 ಅಂತ ಕೊಟ್ಟಿದ್ದಾರೆ. ಇ ಎಫ್ ಜಿ ಎಚ್ ಅನ್ನುವಂಥದ್ದು ಯಾವ ರೀತಿ ಬದಲಾವಣೆ ಆಗುತ್ತೆ, ಅದಕ್ಕೆ ಕೋಡ್ ಏನು ಅಂತ ನೀವು ಕಂಡುಹಿಡಿಯಬೇಕು. ಎ ಇರುವಂತಹದ್ದು 3 ಆಗಿ ಬದಲಾವಣೆ ಆಗಿದೆ. ಎ ಬದಲಿಗೆ 3 ಬರೆದಿದ್ದಾರೆ. ಎ ಯ ಕೋಡ್ ನಂಬರ್ ನೋಡಿ 1 ಇದೆ, ಆದ್ರೆ ಇಲ್ಲಿ 3 ಅಂತ ಹೇಳಿದೆ. ಹೇಗೆ ಸಾಧ್ಯ ಅಂದ್ರೆ +2 ಮಾಡಿದ್ದಾರೆ. ಕೋಡ್ ನಂಬರ್ ಏನ್ ಬರಬೇಕಿತ್ತು ಅದಕ್ಕೆ 2 ಆಡ್ ಮಾಡಿದ್ದಾರೆ, 2 ಸೇರಿಸಿದ್ದಾರೆ. ಹಾಗಾದ್ರೆ ನೀವು ಇಲ್ಲದೇ ತರ ಬದಲಾಯಿಸಿ. ಈ ಕೋಡ್ ನಂಬರ್ ಎಷ್ಟು ನೋಡಿ, ಈ ಕೋಡ್ ನಂಬರ್ 5, ಅದಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 5ಕ್ಕೆ 2 ಸೇರಿಸಿದ್ರೆ 7 ಬರುತ್ತೆ. ಫಸ್ಟ್ 7 ಬರಬೇಕು. ನೋಡಿ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಇವೆರಡರಲ್ಲಿ ಯಾವುದೋ ಒಂದು ಸರಿಯಾದಂತ ಉತ್ತರ ಆಗ್ಬೇಕು. ಇಲ್ಲಿಲ್ಲ, 7 ಇಲ್ಲ, ಇಲ್ಲಿದೆ, ಇದು ಸರಿಯಾದಂತ ಉತ್ತರ ಆಗ್ಬೇಕು. ಇವೆರಡರಲ್ಲಿ ಯಾವುದು ಅಂತ ಹುಡುಕ್ಬೇಕು ಅಂದ್ರೆ ಮುಂದಿನ ಅಕ್ಷರ ಚೆಕ್ ಮಾಡೋಣ. ಬಿ ಯ ಕೋಡ್ ನಂಬರ್ 5 ಅಂತ ಬರ್ತಿದ್ದಾರೆ. ಆಕ್ಚುಲಿ ಬಿ ಕೋಡ್ ನಂಬರ್ ಎಷ್ಟು? 2, ಆದ್ರೆ ಬರೆದಿರೋದು 5, ಅಂದ್ರೆ 3 ಸೇರಿಸಿದ್ದಾರೆ, 3 ಆಡ್ ಮಾಡಿದ್ದಾರೆ. ಇಲ್ಲೂ ಅದೇ ತರ ಮಾಡಿ. ಎಫ್ ನ ಕೋಡ್ ನಂಬರ್ ಎಷ್ಟು ಅಂತ ನೋಡಿ, ಎಫ್ ಕೋಡ್ ನಂಬರ್ 6, 3 ಆಡ್ ಮಾಡಿದ್ರೆ 6 + 3 9 ಆಗುತ್ತೆ. 6ಕ್ಕೆ 3 ಸೇರಿಸಿದ್ರೆ 9 ಬರುತ್ತೆ. ಇಲ್ಲೂ 9 ಇದೆ, ಇಲ್ಲೂ 9 ಇದೆ, ಮತ್ತೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ಅಕ್ಷರ ಚೆಕ್ ಮಾಡಿ. ಸಿ ಬದಲಿಗೆ 7 ಅಂತ ಹೇಳಿ ಬರ್ತಿದ್ದಾರೆ. ಸಿ ಕೋಡ್ ನಂಬರ್ 3, ಆದ್ರೆ ಇಲ್ಲಿ ಬರ್ತಿರುವಂತಹದ್ದು 7, ಅಂದ್ರೆ 4 ಕೂಡಿಸಿದ್ದಾರೆ. 3 ಇರೋದಕ್ಕೆ 4 ಕೂಡಿಸಿದ್ದಾರೆ. ನೀವು ಕೋಡ್ ನಂಬರ್ ಬರೆದು 4 ಕೂಡಿಸಿ. ಜಿ ಕೋಡ್ ನಂಬರ್ ಎಷ್ಟು ಅಂತ ನೋಡಿ, ಜಿ ಕೋಡ್ ನಂಬರ್ 7, ಅದಕ್ಕೆ 4 ಕೂಡಿಸಿದ್ರೆ 7ಗೆ 4 ಆಡ್ ಮಾಡಿದ್ರೆ 7 + 4 11 ಆಗುತ್ತೆ. 7ಕ್ಕೆ 4 ಕೂಡಿಸಿದ್ರೆ 11 ಬರುತ್ತೆ. ಎಲ್ಲಿ ಬಂದಿದೆ ಅಂತ ನೋಡಿ, ಇದ್ರಲ್ಲಿ ಬಂದಿದೆ. ಆದ್ರಿಂದ ಇದು ಸರಿಯಾದಂತಹ ಉತ್ತರ. ಇಲ್ಲಿ 13 ಕೊಟ್ಬಿಟ್ಟಿದ್ದಾರೆ, 11 ಬರ್ಬೇಕಿತ್ತು. ಇದು ಸರಿಯಾದಂತಹ ಉತ್ತರ. ನಿಮಗಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ನಿಧಾನಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡಿ. ಸಾಧ್ಯವಾಗದೇ ಇದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನ ಪಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.